ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾವತ್ತಿನಂಗೆ ನಾನಿವತ್ತು ಅಡುಗೆ ರೆಸಿಪಿ ಜೊತೆ ಬಂದಿಲ್ಲ. ಇವತ್ತು ನಾನು ಬ್ಯೂಟಿ ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮುಖ ತುಂಬಾ ಡಲ್ ಆಗ್ತಾ ಇದೆಯಾ? ಚಿಕ್ಕ ವಯಸ್ಸಿಗೆ ತುಂಬಾ ಏಜ್ ಆದಂಗೆ ಕಾಣಿಸ್ತಾ ಇದ್ದೀರಾ? ಮತ್ತು ನಿಮ್ಮ ಮುಖದಲ್ಲಿ ಡಾರ್ಕ್ ಸ್ಪಾಟ್ಸ್, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಓಪನ್ ಪೋರ್ಸ್ ಜಾಸ್ತಿ ಆಗ್ತಾ ಇರೋದು, ಮುಖದಲ್ಲಿ ಮೊಳವೆಗಳು ಜಾಸ್ತಿ ಆಗ್ತಾ ಇರೋದು, ಪಿಗ್ಮೆಂಟೇಷನ್ ಜಾಸ್ತಿ ಆಗ್ತಾ ಇರೋದು, ಕಣ್ಣಿನ ಸುತ್ತ ಕಪ್ಪು ಕಲೆಗಳು ಜಾಸ್ತಿ ಆಗ್ತಾ ಇರೋದು, ಹಾಗೆ ಮುಖದಲ್ಲಿ ತುಂಬಾನೇ ನೆರಿಗೆ ಬೀಳ್ತಾ ಇರೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀರಾ? ನಾನಿಲ್ಲಿ ಹೇಳುವಂತಹ 3 ಸ್ಟೆಪ್ಸ್ಗಳನ್ನು ನೀವು ಡೈಲಿ ರುಟೀನಲ್ಲೇ ಆಡ್ ಮಾಡಿಕೊಂಡ್ರೆ ನಿಮ್ಮಲ್ಲಿ ತುಂಬಾನೇ ಬದಲಾವಣೆ ಆಗುತ್ತೆ. ಹಾಗೇನೆ ಮುಖದಲ್ಲಿ ತುಂಬಾನೇ ಗ್ಲೋವಿಂಗ್ ಬರುತ್ತೆ. ಫಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ, ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮುಖಕ್ಕೆ ಫೇಸ್ ವಾಶ್ ಅಥವಾ ಸೋಪ್ ಹಾಕ್ಬಿಟ್ಟು ಚೆನ್ನಾಗಿ ತಿಕ್ಕಿ ತೊಳಿತೀವಿ. ಇದು ನಾವು ಮಾಡೋ ದೊಡ್ಡ ಮಿಸ್ಟೇಕ್. ಬೆಳಿಗ್ಗೆ ಎದ್ದ ತಕ್ಷಣ ನಾವು ತಣ್ಣೀರಿನಿಂದ ನಮ್ಮ ಮುಖನ 3-4 ನಿಮಿಷ ಬರೀ ತಣ್ಣೀರಿಂದನೇ ತೊಳಿಬೇಕು. ಅದು ಉಗುರು ಬಿಸಿ ಸಹ ಇರಬಾರ್ದು, ತುಂಬಾನೇ ತಣ್ಣಗಿರಬೇಕು. ಹೀಗೆ ಮಾಡೋದ್ರಿಂದ ಬ್ಲಡ್ ಫ್ಲೋ ಸ್ಲೋ ಡೌನ್ ಆಗುತ್ತೆ. ಇದರಿಂದ ಫೇಸಲ್ಲಿರುವ ಟಾಕ್ಸಿನ್ ಎಲ್ಲ ಆರಾಮಾಗಿ ಹೊರಗಡೆ ಬರುತ್ತೆ. ಇದಲ್ಲದೆ ನಮ್ಮ ಮುಖಕ್ಕೆ ನಾವು ಅಪ್ಲೈ ಮಾಡಿರುವಂತಹ ಕಾಸ್ಮೆಟಿಕ್ಸ್ ಇವೆಲ್ಲ ಸ್ಲೋ ಆಗಿ ರಿಮೂವ್ ಆಗುತ್ತೆ. ನಮ್ಮ ಮುಖದ ಸುಕ್ಕನ್ನು ಕಡಿಮೆ ಮಾಡ್ತದೆ, ಮುಖನ ಟೈಟ್ ಆಗಿರುವಂತೆ ಮಾಡ್ತದೆ. ಮತ್ತು ಈ ತಣ್ಣೀರನ್ನು ನಾವು ಯೂಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಆಯಿಲ್ ಪ್ರೊಡಕ್ಷನ್ ಕಮ್ಮಿ ಮಾಡುತ್ತೆ. ತಣ್ಣೀರಿನಿಂದ ಬೆಳಿಗ್ಗೆ ಮುಖ ತೊಳೆದುಕೊಳ್ಳುವ ಮೂಲಕ ರಾತ್ರಿಯ ವಿಶ್ರಾಂತಿಯ ವೇಳೆ ತೆರೆದಿದ್ದ ಸೂಕ್ಷ್ಮ ರಂಧ್ರಗಳೆಲ್ಲ ಮುಚ್ಚುತ್ತವೆ. ಇದು ಕಣ್ಣುಗಳಿಗೂ ಆರಾಮವನ್ನು ನೀಡುತ್ತದೆ. ಚರ್ಮದಲ್ಲಿ ನೆರಿಗೆ ಮೂಡದೇ ಇರಲು ತಣ್ಣೀರಿಗಿಂತ ಇನ್ನೊಂದು ನೆರಿಗೆ ನಿವಾರಕವಿಲ್ಲ. ಅಷ್ಟೇ ಅಲ್ಲ, ಚರ್ಮದ ಸೆಳೆತ ಹೆಚ್ಚಿಸಿ ತಾರುಣ್ಯ ಮತ್ತು ಕಾಂತಿಯನ್ನು ಹೆಚ್ಚಿಸುತ್ತದೆ. ನಿತ್ಯವೂ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಥಮವಾಗಿ ತಣ್ಣೀರಿನಿಂದ ಮುಖವನ್ನು ತೊಳೆದುಕೊಳ್ಳುವ ಮೂಲಕ ವಯಸ್ಸಾಗೋದನ್ನು ನಿಧಾನಗೊಳಿಸಬಹುದು. ಮುಖದ ಮೇಲೆ ತ್ವರಿತ ಹೊಳಪು ತರಲು ತಣ್ಣೀರಿನಿಂದ ಮುಖವನ್ನು ತೊಳಿಬೇಕು. ಇದು ಬಹಳ ಕಡಿಮೆ ಜನರಿಗೆ ತಿಳಿದಿರುವ ಸೌಂದರ್ಯ ರಹಸ್ಯವಾಗಿದೆ. ಬಿಸಿ ನೀರು ತಣ್ಣೀರಿನಂತೆ ಮುಖವನ್ನು ಸುಧಾರಿಸುವುದಿಲ್ಲ. ವಾಸ್ತವವಾಗಿ ತಣ್ಣೀರು ಚರ್ಮಕ್ಕೆ ತಾಜಾತನವನ್ನು ನೀಡುತ್ತದೆ, ಜೊತೆಗೆ ಚರ್ಮವು ಹೊಳೆಯುವಂತೆ ಮಾಡ್ತದೆ. ಇದರಿಂದ ನಿಮ್ಮ ಮುಖವು ಸುಂದರವಾಗಿ ಕಾಣ್ತವೆ. ಇದು ಮಾತ್ರವಲ್ಲ, ತಣ್ಣೀರಿನಿಂದ ಮುಖವನ್ನು ತೊಳೆಯೋದ್ರಿಂದ ಚರ್ಮದ ಆರೋಗ್ಯ ಸಹ ಹೆಚ್ಚಾಗ್ತದೆ. ತಣ್ಣೀರಿನಿಂದ ಮುಖವನ್ನು ತೊಳೆಯುವುದು ಚರ್ಮವು ಆರೋಗ್ಯಕರವಾಗಿ ಮತ್ತು ದೀರ್ಘಕಾಲದವರೆಗೆ ಆರೋಗ್ಯವಾಗಿರುವಂತೆ ಮಾಡ್ತದೆ. ತಣ್ಣೀರಿನಿಂದ ಮುಖವನ್ನು ತೊಳೆಯುವುದು ಚರ್ಮಕ್ಕೆ ಜಲಸಂಚಯನವನ್ನು ಉಂಟು ಮಾಡ್ತವೆ. ಇದಲ್ಲದೆ ಸುಕ್ಕುಗಳು ತಡವಾಗಿ ಕಾಣಿಸ್ಕೊಳ್ತವೆ. ಇನ್ನು 2ನೇ ಸ್ಟೆಪ್ ಏನು ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿತೀವಲ್ಲ, ಅದು ತುಂಬಾನೇ ಮುಖ್ಯ. ಬೆಳಗ್ಗಿನ 2 ಗಂಟೆ ಸಮಯ ನಮ್ಮ ದೇಹ ಹೈಡ್ರೇಟ್ ಮಾಡುವಂತಹ ಸಮಯ ಆಗಿರುತ್ತೆ. ಈ ಟೈಮಲ್ಲಿ ನಾವು ನೀರನ್ನ ಚೆನ್ನಾಗಿ ಕುಡಿಬೇಕು. ಕುಡಿಯುವ ನೀರನ್ನು ಹೆಲ್ದಿಯಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀರಿಗೆ ಸ್ವಲ್ಪ ಲೆಮನ್ ಹುಣ್ಕೊಂಡು ಕುಡಿಬೋದು, ಹಾಗೆಯೇ ಸ್ವಲ್ಪ ಹನಿ ಹಾಕ್ಕೊಂಡು ಕುಡಿಬೋದು. ಇಲ್ಲಾಂತ ಹೇಳಿದ್ರೆ ಜೀರಾ ವಾಟರ್ ಕುಡಿಯೋದು, ಎಳ್ನೀರು ಕುಡಿಯೋದು, ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಜ್ಯೂಸ್ ಕುಡಿಯೋದು. ಹೀಗೆ ಮಾಡೋದ್ರಿಂದ ನಮ್ಮ ಬಾಡಿ ತುಂಬಾ ಹೈಡ್ರೇಟ್ ಆಗಿರುತ್ತೆ. ಬೆಳಗಿನ ಸ್ವಲ್ಪ ಸಮಯ ನಾವು ನೀರು ಕುಡಿಯೋಕ್ಕೆ ಅಂತಲೇ ಮೀಸಲಿಡಬೇಕು. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ನಾವು ನಮ್ಮ ಕೆಲಸದ ಒತ್ತಡದಲ್ಲಿ ಇರೋದ್ರಿಂದ ನೀರು ಕುಡಿಯೋಷ್ಟು ಸಹ ಫ್ರೀ ಇರೋದಿಲ್ಲ. ಇದರಿಂದ ನಮ್ಮ ಬಾಡಿಲಿ ಡಿಹೈಡ್ರೇಟ್ ಉಂಟಾಗುತ್ತೆ. ಇದಕ್ಕೋಸ್ಕರ ನಾವು ಬೆಳಗಿನ ಸ್ವಲ್ಪ ಸಮಯ ನೀರು ಕುಡಿಯೋಕ್ಕೆ ಅಂತಲೇ ಮೀಸಲಿಟ್ಟರೆ ಒಳ್ಳೆಯದು. ಬಾಡಿ ಡಿಹೈಡ್ರೇಟ್ ಆದರೆ ನಮ್ಮ ಚರ್ಮ ಒಣ ಚರ್ಮ ಆಗುತ್ತೆ. ಹಾಗೆಯೇ ಸ್ಕಿನ್ ತನ್ನ ಗ್ಲೋವಿಂಗನ್ನು ಸಹ ಕಳ್ಕೊಳ್ತದೆ. ಈ ಥರ ಪಾನೀಯ ಕುಡಿಯೋಕ್ಕಾಗಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ನೀರನ್ನಾದರೂ ಕುಡಿಬೇಕು. ಯಾವುದೇ ಒಂದು ಚರ್ಮವು ಆರೋಗ್ಯಕರವಾಗಿರಬೇಕು ಅಂತ ಹೇಳಿದ್ರೆ pH ಬ್ಯಾಲೆನ್ಸ್ ಹೊಂದಿರುವುದು ಬಹಳ ಮುಖ್ಯ. ಈ pH ಮಟ್ಟವನ್ನು ಹೊಂದಲು ಮಾರುಕಟ್ಟೆಯಲ್ಲಿ ದೊರೆಯುವ ಅನೇಕ ಉತ್ಪನ್ನಗಳನ್ನು ನಾವು ಬಳಕೆ ಮಾಡ್ತೇವೆ. ಹೊರಗಿನ ವಾತಾವರಣ, ಧೂಳು, ಮಾಲಿನ್ಯ, ಋತುಮಾನದಿಂದಾಗಿ ಚರ್ಮವು ಹಾನಿಗೊಳಗಾಗಬಹುದು. ಇಂತಹ ಸ್ಥಿತಿಯಲ್ಲಿ ಚರ್ಮವು ಶುಷ್ಕತೆ, ಮೊಡವೆಗಳು, ಗೆರೆಗಳು, ಸೂಕ್ಷ್ಮವಾದ ಸುಕ್ಕುಗಳು ಉಂಟಾಗಿ pH ಮಟ್ಟವನ್ನು ಕಳ್ಕೋಬಹುದು. ಇದಕ್ಕೆ ಸುಲಭವಾದ ಉಪಾಯವಂತ ಹೇಳಿದ್ರೆ ನೀರು. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳಿತೀವಲ್ಲ, ಆಮೇಲೆ 1 ಗಂಟೆ ಕಾಲ ಆದರೂ ನಾವು ಮಾಯಿಶ್ಚರೈಸರ್ ಏನು ಅಪ್ಲೈ ಮಾಡದೆ ನಮ್ಮ ಮುಖನ ಫ್ರೀಯಾಗಿ ಬಿಡಬೇಕು. ನಾವು ದಿನವಿಡೀ ನಮ್ಮ ಫೇಸ್ಗೆ ಏನೇನೋ ಅಪ್ಲೈ ಮಾಡ್ಕೊಂಡಿರ್ತೀವಿ. ನೈಟ್ ಸಮೇತ ಮಾಯಿಶ್ಚರೈಸರಿಗೆ ಏನಾದರೂ ಅಪ್ಲೈ ಮಾಡ್ಕೊಂಡು ಮಲ್ಕೋತೀವಿ. ನಮ್ಮ ಸ್ಕಿನ್ಗೂ ಉಸಿರಾಡೋಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಲ್ವಾ? ಹಾಗೆ ನಾವು 1 ಗಂಟೆ ಕಾಲ ಆದರೂ ಮುಖಕ್ಕೆ ಏನು ಅಪ್ಲೈ ಮಾಡದೇ ಇರಬೇಕು. ಇದರಿಂದ ನಮ್ಮ ಸ್ಕಿನ್ಗೆ ಮಾತ್ರ ಅಲ್ಲ, ನಮ್ಮ ಕಣ್ಣುಗಳಿಗೂ ಸ್ವಲ್ಪ ಆರಾಮ ಸಿಗುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ತುಂಬಾ ಸಿಂಪಲ್ ಟಿಪ್ಸ್ ಇದು. ಇದರಿಂದ ನಮಗೆ ಪ್ರಯೋಜನಗಳು ಎಷ್ಟಿವೆ ಅಂತ.
ನನ್ನ ಈ ಟಿಪ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕ್ತಾ ಇರೋ ಹೊಸ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಆಲ್.